ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ಭಾಗವತದ 8ನೆಯ ಸ್ಕಂದದಲ್ಲಿ ಮತ್ಸ್ಯಾವತಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸತ್ಯವ್ರತ ರಾಜನು ಮತ್ಸ್ಯಾವತಾರಿಯಾದಂತಹ ಭಗವಂತನನ್ನು ಕುರಿತಾಗಿ ಸ್ತುತಿ ಮಾಡುತ್ತಿದ್ದಾನೆ. ನನ್ನ ಪ್ರಭುವೆ, ನೀನು ಪ್ರತಿಯೊಬ್ಬನ ಪರಮಹಿತೈಷಿ ಮಿತ್ರನಾಗಿದ್ದೀಯೆ. ಅತ್ಯಂತ ಪ್ರಿಯ ಸ್ನೇಹಿತನೂ ನಿಯಾಮಕನೂ ಪರಮಾತ್ಮನೂ ಪರಮ ಉಪದೇಶಕನೂ ಪರಮ ಜ್ಞಾನದಾಯಕನೂ ಸಕಲ ಇಷ್ಟಾರ್ಥಪ್ರದಾಯಕನೂ ಆಗಿರುವೆ. ನೀನು ಹೃದಯಸ್ಥಿತನಾಗಿದ್ದರೂ ಕೂಡ ಮೂಢರು ತಮ್ಮ ಹೃದಯದಲ್ಲಿರುವ ಕಾಮೇಚ್ಛೆಯಿಂದಾಗಿ ನಿನ್ನನ್ನು ಅರಿಯಲಾರರು. ಒಬ್ಬ ವ್ಯಕ್ತಿಯು ಬುದ್ಧಿವಂತನಾಗಿದ್ದ ಪಕ್ಷದಲ್ಲಿ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಗ್ರಹಿಸಬಲ್ಲಷ್ಟು ತಿಳುವಳಿಕೆ ಅವನಿಗೆ ಇದ್ದ ಪಕ್ಷದಲ್ಲಿ ಭಗವದ್ಗೀತೆಯಲ್ಲಿ ಅಥವಾ ಕಪಿಲದೇವರ ಸಾಂಖ್ಯತತ್ವದಲ್ಲಿ ನಿರೂಪಿತವಾಗಿರುವ ಮಾರ್ಗದರ್ಶನವನ್ನು ಪಡೆದಲ್ಲಿ ಶೀಘ್ರವಾಗಿ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಜೀವನದ ಮೂಲ ನೆಲೆಯಲ್ಲಿ ಸ್ಥಾಪನೆಗೊಳ್ಳುವುದು ಸಾಧ್ಯವಾಗುತ್ತದೆ. ಜೀವಿಯು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶವಾಗಿರುವುದರಿಂದ ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಪಡೆಯುವ ಜನ್ಮಸಿದ್ಧ ಹಕ್ಕನ್ನು ಹೊಂದಿರುತ್ತಾನೆ. ಯಾವ ಬಗೆಯ ಆತಂಕಗಳೂ ಇಲ್ಲದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಳ್ಳುವ ಹಕ್ಕು ಅವನಿಗಿರುತ್ತದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಒಬ್ಬನು ಪರಿಪಾಲಿಸಬೇಕು. ಆಮೇಲೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ತ್ಯಕ್ತ್ವಾತಮನ ಬಳಿಗೆ ಹಿಂದಿರುಗುತ್ತಾನೆ. ಭಗವಂತನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಮೂಲ ವ್ಯಕ್ತಿತ್ವದಲ್ಲಿ ನೆಲೆಯಾಗಿರುತ್ತಾನೆ. ಭಗವಂತನ ಉಪದೇಶಗಳನ್ನು ಪಾಲಿಸುವ ಭಕ್ತನು ಅವನನ್ನು ಸಮೀಪಿಸುತ್ತಾನೆ. ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಅಂತಹ ಭಕ್ತನು ದೇವೋತ್ತಮ ಪರಮಪುರುಷನ ಬಳಿಗೆ ಹಿಂದಿರುಗಿ ಅವನೊಂದಿಗೆ ಲೀಲಾ ವಿನೋದ ಮತ್ತು ನೃತ್ಯಗಳಲ್ಲಿ ಪಾಲ್ಗೊಳ್ಳುತ್ತಾನೆ. ಅದೇ ಜೀವನದ ಪರಮಗುರಿಯಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮನಾದವನು ಭೌತಿಕ ಇಚ್ಛೆಗಳಿಂದ ತುಂಬಿ ಹೋಗಿರುವುದರಿಂದ ಅವನು ತನ್ನ ಹೃದಯದಲ್ಲಿ ನೆಲೆಯಾಗಿರುವ ದೇವೋತ್ತಮ ಪರಮಪುರುಷನನ್ನು ಅರಿಯಲಾರನು. ಈ ಮೌಢ್ಯದ ಕಾರಣದಿಂದಾಗಿ ಭಗವಂತನು ಅಂತರಂಗ ಬಹಿರಂಗ ಎರಡರಲ್ಲೂ ಪ್ರತಿಯೊಬ್ಬನಿಗೂ ಉಪದೇಶಿಸಲು ಸಿದ್ಧನಾಗಿದ್ದರೂ ಕೂಡ ವ್ಯಕ್ತಿಯು ಭಗವಂತನ ಉಪದೇಶಗಳನ್ನು ಪಾಲಿಸಲಾರನು. ಭಗವಂತನು ಹೇಳುತ್ತಾನೆ, ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಅಂದರೆ ಯಾವುದರಿಂದ ಜೀವಿಯು ಭಗವದ್ಧಾಮಕ್ಕೆ ಹಿಂದಿರುಗಲು ಸಾಧ್ಯವಾಗುತ್ತದೆಯೋ ಅಂತಹ ಭಕ್ತಿ ಸೇವೆಗೆ ಸಂಬಂಧಿಸಿದ ಉಪದೇಶಗಳನ್ನು ನೀಡಬಲ್ಲವನಾಗಿದ್ದಾನೆ. ದುರದೃಷ್ಟವಶಾತ್ ಜನರು ಈ ಭಕ್ತಿ ಸೇವೆಯನ್ನು ಏಕೆ ಅನುಸರಿಸುತ್ತಿಲ್ಲ ಎಂಬುದು ತಿಳಿಯದು. ಎಲ್ಲರ ಹೃದಯದಲ್ಲೂ ನೆಲೆಸಿರುವ ಭಗವಂತನು ದೇವೋತ್ತಮನ ಬಳಿಗೆ ಹಿಂದಿರುಗಲು ಬೇಕಾದ ಪೂರ್ಣ ಉಪದೇಶಗಳನ್ನು ನೀಡಬಲ್ಲನು. ಆದರೆ ತನ್ನ ಭೌತಿಕವಾದಂತಹ ಇಚ್ಛೆಗಳ ಕಾರಣವಾಗಿ ವ್ಯಕ್ತಿಯು ಲೌಕಿಕ ಕಾರ್ಯಗಳಲ್ಲಿ ಮಗ್ನನಾಗುವನೇ ಹೊರತು ಭಗವತ್ ಸೇವೆಯಲ್ಲಿ ತೊಡಗುವುದಿಲ್ಲ. ಇದರಿಂದಾಗಿ ಅವನು ಭಗವಂತನ ಉಪದೇಶಗಳಿಂದ ವಂಚಿತನಾಗುತ್ತಾನೆ. ಕಲ್ಪನೆಯಿಂದ ವ್ಯಕ್ತಿಯು ತಾನು ಎಂದರೆ ದೇಹವಲ್ಲ, ಆತ್ಮ ಎಂದು ತಿಳಿಯಬಲ್ಲವನಾದರೂ ಭಕ್ತಿ ಸೇವೆಯಲ್ಲಿ ತೊಡಗದೆಯೇ ಬದುಕಿನ ನಿಜವಾದ ಉದ್ದೇಶವು ಸಫಲವಾಗಲಾರದು. ಬದುಕಿನ ನಿಜವಾದ ಉದ್ದೇಶವೆಂದರೆ ಭಗವದ್ಧಾಮಕ್ಕೆ ಹಿಂದಿರುಗುವುದು, ದೇವೋತ್ತಮ ಪರಮಪುರುಷನೊಂದಿಗೆ ಜೀವಿಸುವುದು, ಅವನೊಂದಿಗೆ ಆಟವಾಡುವುದು, ನರ್ತಿಸುವುದು, ಭೋಜನ ಮಾಡುವುದು. ಇವೆಲ್ಲವೂ ಆನಂದದ ವಿವಿಧ ಬಗೆಗಳು. ಆಧ್ಯಾತ್ಮಿಕ ವೈವಿಧ್ಯದಲ್ಲಿನ ಆಧ್ಯಾತ್ಮಿಕ ಸಂತೋಷ. ವ್ಯಕ್ತಿಯು ಬ್ರಹ್ಮಭೂತದ ವೇದಿಕೆಗೆ ಬರಬಲ್ಲವನಾದರೂ, ಕಲ್ಪನೆಯಿಂದ ಅವನ ಆಧ್ಯಾತ್ಮಿಕ ಚಹರೆಯನ್ನು ಅರಿಯಬಲ್ಲವನಾದರೂ ದೇವೋತ್ತಮ ಪರಮಪುರುಷನನ್ನು ತಿಳಿಯದೆ ಆಧ್ಯಾತ್ಮಿಕ ಬದುಕನ್ನು ಸವಿಯಲಾರನು. ಇದನ್ನು ಅಭೀಷ್ಟ ಸಿದ್ಧಿ ಎಂಬ ಪದವು ಸೂಚಿಸುತ್ತದೆ. ಭಗವಂತನಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಮಾತ್ರವೇ ಜೀವನದ ಪರಮಗುರಿಯನ್ನು ಸಾಧಿಸಲು ಸಾಧ್ಯ. ಆಗ ಭಗವಂತನು ಹೇಗೆ ಭಗವದ್ಧಾಮಕ್ಕೆ ಹಿಂದಿರುಗುವುದು ಎಂಬ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡುತ್ತಾನೆ. ತ್ವಂ ತ್ವಾಮಹಂ ದೇವವರಂ ವರೆಣ್ಯಂ ಪ್ರಪದ್ಯ ಈಶಂ ಪ್ರತಿಬೋಧನಾಯ ಛಿಂದ್ಯರ್ಥದೀಪೈರ್ಭಗವನ್ ವಚೋಭಿರ್ ಗ್ರಂಥೀನ್ ಹೃದಯಾನ್ ವಿವೃಣು ಸ್ವಮೋಕಃ. ಓ ಪರಮಪ್ರಭುವೆ, ದೇವತೆಗಳು ಯಾರನ್ನು ಎಲ್ಲದರ ಪರಮ ನಿಯಾಮಕನೆಂದು ಆರಾಧಿಸುತ್ತಾರೆಯೋ ಅಂತಹ ನಿನಗೆ ನಾನು ಆತ್ಮಸಾಕ್ಷಾತ್ಕಾರವನ್ನು ಪಡೆಯುವ ಸಲುವಾಗಿ ಶರಣಾಗುತ್ತೇನೆ. ನಿನ್ನ ಆದೇಶಗಳಿಂದ ಜೀವನೋದ್ದೇಶವನ್ನು ಪ್ರಕಟಿಸುತ್ತಾ ದಯವಿಟ್ಟು ನನ್ನ ಹೃದಯಾಂತರಾಳದಿಂದ ಗಂಟನ್ನು ಕತ್ತರಿಸಿ ಹಾಕು. ನಾನು ನನ್ನ ಬದುಕಿನ ಗುರಿಯನ್ನು ಅರಿಯುವಂತೆ ಮಾಡು. ಗುರು ಎಂದರೆ ಯಾರು ಎಂಬುದನ್ನು ಜನರು ತಿಳಿದಿಲ್ಲ ಎಂದು ಕೆಲವು ವೇಳೆ ವಾದ ಮಾಡುವುದುಂಟು. ಬದುಕಿನ ಗುರಿಯನ್ನು ಕುರಿತು ತಿಳುವಳಿಕೆಯನ್ನು ನೀಡಬಲ್ಲಂತಹ ಗುರುವೊಬ್ಬನನ್ನು ಕಂಡುಕೊಳ್ಳುವುದು ತುಂಬ ಕಷ್ಟಕರವಾದದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ದೇವೋತ್ತಮ ಪರಮಪುರುಷನನ್ನು ನಿಜವಾದ ಗುರುವಾಗಿ ಸ್ವೀಕರಿಸುವ ಮಾರ್ಗವನ್ನು ರಾಜ ಸತ್ಯವ್ರತನು ತೋರಿಸುತ್ತಿದ್ದಾನೆ. ಭಗವದ್ಗೀತೆಯಲ್ಲಿ ಪರಮಪ್ರಭುವು ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ವ್ಯವಹರಿಸುವುದು ಮತ್ತು ದೇವೋತ್ತಮನ ಬಳಿಗೆ ಎಂದರೆ ತನ್ನ ನೆಲೆಗೆ ಹಿಂದಿರುಗುವುದು ಎಂಬ ಬಗ್ಗೆ
ಸಂಪೂರ್ಣವಾದಂತಹ ನಿರ್ದೇಶನಗಳನ್ನು ಕೊಟ್ಟಿದ್ದಾನೆ. ದೇವೋತ್ತಮ ಪರಮಪುರುಷನನ್ನು ಗುರುವಾಗಿ ಅಥವಾ ಉಪದೇಶಕನಾಗಿ ನೇರವಾಗಿ ಕಾಣಬೇಕು. ಗುರುವಿನ ಸಹಾಯವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಹಾಗೆಂದೇ ಪರಂಪರೆಯ ಪದ್ಧತಿಯಲ್ಲಿ ಗುರುವು ಕಾಣಿಸಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಈ ರೀತಿ ಸಲಹೆ ಮಾಡುತ್ತಾನೆ: ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಒಬ್ಬ ಗುರುವನ್ನು ಸಮೀಪಿಸಿ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಬೇಕು. ವಿನೀತನಾಗಿ ಗುರುವನ್ನು ಪ್ರಶ್ನಿಸಬೇಕು ಮತ್ತು ಗುರುವಿಗೆ ಸೇವೆಯನ್ನು ಸಲ್ಲಿಸಬೇಕು. ಆತ್ಮಸಾಕ್ಷಾತ್ಕಾರ ಹೊಂದಿದಂತಹ ಆ ಗುರುವು ತಾನು ಸತ್ಯವನ್ನು ಕಂಡಿರುವುದರಿಂದ ಶಿಷ್ಯನಿಗೆ ಜ್ಞಾನವನ್ನು ನೀಡುತ್ತಾರೆ. ಭಗವಾನ್ ಶ್ರೀಕೃಷ್ಣನು ನೇರವಾಗಿ ಅರ್ಜುನನಿಗೆ ಉಪದೇಶಿಸಿದನು. ಆದ್ದರಿಂದ ಅರ್ಜುನನು ತತ್ವದರ್ಶಿ ಅಥವಾ ಗುರುವಾಗಿದ್ದಾನೆ. ಅರ್ಜುನನು ದೇವೋತ್ತಮ ಪರಮಪುರುಷನನ್ನು ಗುರುವಾಗಿ ಸ್ವೀಕರಿಸಿದನು. ಪರಂಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಹಾಗೆಯೇ ಭಗವಂತನ ಆಪ್ತಭಕ್ತನಾದ ಅರ್ಜುನನು ಸಾಗಿದ ಹಾದಿಯಲ್ಲಿ ನಡೆದು ಭಗವಾನ್ ಶ್ರೀಕೃಷ್ಣನ ಪರಮಪ್ರಭುತ್ವವನ್ನು ಒಬ್ಬರು ಒಪ್ಪಿಕೊಳ್ಳಬೇಕು. ಇದನ್ನು ವ್ಯಾಸ, ದೇವಲ, ಅಸಿತ, ನಾರದ ಮತ್ತು ಅನಂತರ ಆಚಾರ್ಯರುಗಳಾದಂತಹ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕಾಚಾರ್ಯರು ಮತ್ತು ವಿಷ್ಣುಸ್ವಾಮಿಯವರು ಮತ್ತು ಅನಂತರದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮರ್ಥಿಸಿದ್ದಾರೆ. ಹಾಗಿರುವಾಗ ಗುರುವನ್ನು ಕಾಣಲು ಕಷ್ಟವೆಲ್ಲಿದೆ? ಪ್ರಾಮಾಣಿಕನಾಗಿದ್ದಲ್ಲಿ ಒಬ್ಬನಿಗೆ ಗುರುವು ದೊರಕುತ್ತಾನೆ ಮತ್ತು ಅವನಿಂದ ಎಲ್ಲವನ್ನೂ ತಿಳಿಯಲು ಸಾಧ್ಯವಿದೆ. ಆದ್ದರಿಂದಲೇ ಮಹಾರಾಜ ಸತ್ಯವ್ರತನು ಮಹಾಜನರ ಹಾದಿಯನ್ನು ತೋರಿಸುತ್ತಾನೆ. ಮಹಾಜನೋ ಏನ ಗತಾಸ ಪಂಥ. ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು ಮತ್ತು ಅವನಿಂದ ಆಧ್ಯಾತ್ಮಿಕ ಜಗತ್ತು ಮತ್ತು ಬದುಕಿನ ಗುರಿಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಮತ್ಸ್ಯರೂಪವನ್ನು ತಾಳಿದ ದೇವೋತ್ತಮ ಪರಮಪುರುಷನನ್ನು ಈ ರೀತಿಯಾಗಿ ಸತ್ಯವ್ರತನು ಪ್ರಾರ್ಥಿಸಿದಾಗ ಭಗವಂತನು ಪ್ರಳಯ ಜಲಧಿಯಲ್ಲಿ ಚಲಿಸುತ್ತಲೇ ಅವನಿಗೆ ಪರಮಸತ್ಯವನ್ನು ಕುರಿತು ವಿವರಿಸಿದರು. ದೇವೋತ್ತಮ ಪರಮಪುರುಷನು ರಾಜ ಸತ್ಯವ್ರತನಿಗೆ ಸಾಂಖ್ಯಯೋಗ ಎಂಬ ಆಧ್ಯಾತ್ಮಿಕ ವಿಜ್ಞಾನವನ್ನು ವಿವರಿಸಿದನು. ಆ ವಿಜ್ಞಾನದ ಮೂಲಕ ಒಬ್ಬ ವ್ಯಕ್ತಿಯು ಪುರಾಣಗಳು ಮತ್ತು ಸಂಹಿತೆಗಳಲ್ಲಿ ಅಡಕವಾಗಿರುವ ಉಪದೇಶಗಳೊಂದಿಗೆ ಜಡ ಮತ್ತು ಚೈತನ್ಯಗಳ ನಡುವಣ ವ್ಯತ್ಯಾಸವನ್ನು ಅರಿಯುತ್ತಾನೆ. ಈ ಎಲ್ಲ ಸಾಹಿತ್ಯಗಳಲ್ಲಿ ಭಗವಂತನು ತಾನೇ ಎಲ್ಲವನ್ನೂ ವಿವರಿಸಿದ್ದಾನೆ. ನಾವೆಯಲ್ಲಿ ಕುಳಿತಿರುತ್ತಾ ರಾಜ ಸತ್ಯವ್ರತನು ಮಹಾಸಾಧು ಸಜ್ಜನರೊಂದಿಗೆ ಆತ್ಮಸಾಕ್ಷಾತ್ಕಾರದ ಬಗ್ಗೆ ದೇವೋತ್ತಮ ಪರಮಪುರುಷನು ನೀಡಿದ ಉಪದೇಶಗಳನ್ನು ಕೇಳಿಸಿಕೊಂಡನು. ಈ ಎಲ್ಲ ಉಪದೇಶಗಳು ಶಾಶ್ವತ ವೈದಿಕ ಸಾಹಿತ್ಯ ನಿರೂಪಿಸಿದವುಗಳು. ಹಾಗಾಗಿ ರಾಜನಿಗೂ ಮತ್ತು ಋಷಿಗಳಿಗೂ ಪರಮಸತ್ಯದ ಬಗೆಗೆ ಯಾವ ಸಂದೇಹವೂ ಉಳಿಯಲಿಲ್ಲ. ಹಿಂದಿನ ಪ್ರಳಯದ ಕೊನೆಯ ಭಾಗದಲ್ಲಿ ದೇವೋತ್ತಮ ಪರಮಪುರುಷನು ಹಯಗ್ರೀವನೆಂಬ ರಾಕ್ಷಸನನ್ನು ಸಂಹರಿಸಿದನು ಮತ್ತು ಬ್ರಹ್ಮನು ನಿದ್ರೆಯಿಂದ ಎಚ್ಚೆತ್ತಾಗ ಅವನಿಗೆ ಎಲ್ಲ ವೈದಿಕ ಸಾಹಿತ್ಯಗಳನ್ನೂ ಒಪ್ಪಿಸಿದನು. ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ರಾಜ ಸತ್ಯವ್ರತನು ಎಲ್ಲ ವೈದಿಕ ಜ್ಞಾನವನ್ನು ಬೆಳೆಸಿಕೊಂಡನು. ಈ ಅವಧಿಯಲ್ಲಿ ಅವನು ಸೂರ್ಯಪುತ್ರನಾದ ವೈವಸ್ವತಮನುವಾಗಿ ಜನ್ಮ ತಾಳಿದ್ದಾನೆ. ರಾಜ ಸತ್ಯವ್ರತ ಮತ್ತು ದೇವೋತ್ತಮ ಪರಮಪುರುಷನಾದ ಮತ್ಸ್ಯಾವತಾರಗಳಿಗೆ ಸಂಬಂಧಿಸಿದ ಈ ವಿಚಾರಗಳನ್ನು ಕೇಳಿದವರು ತಮ್ಮ ಪಾಪಜೀವನದ ಪರಿಣಾಮಗಳಿಂದ ಮುಕ್ತರಾಗುತ್ತಾರೆ. ಮತ್ಸ್ಯಾವತಾರದ ಮತ್ತು ರಾಜ ಸತ್ಯವ್ರತನ ಈ ವಿಷಯವನ್ನು ನಿರೂಪಿಸುವವರು ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳುತ್ತಾರೆ ಮತ್ತು ನಿಸ್ಸಂದೇಹವಾಗಿಯೂ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಪ್ರಲಯಪಯಸಿ ಧಾತು ಸುಪ್ತ ಶಕ್ತಿರ್ಮುಖೇಭ್ಯಃ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಜಂ ಅಕಥಯತ್ ಯೋ ಬ್ರಹ್ಮ ಸತ್ಯವ್ರತಾನಾಂ ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ. ಯಾರು ತನ್ನನ್ನು ಬೃಹದಾಕಾರವಾದ ಮತ್ಸ್ಯನಾಗಿ ತೋರಿಸಿಕೊಂಡನೋ, ಯಾರು ನಿದ್ರೆಯಿಂದ ಎಚ್ಚೆತ್ತ ಬ್ರಹ್ಮನಿಗೆ ವೈದಿಕ ಸಾಹಿತ್ಯವನ್ನು ಮರಳಿ ಹಿಂದಕ್ಕೆ ಕೊಟ್ಟನೋ, ಮತ್ತು ಯಾರು ರಾಜ ಸತ್ಯವ್ರತ ಮತ್ತು ಮಹಾಸಾಧು ಸತ್ಪುರುಷರಿಗೆ ವೈದಿಕ ಸಾಹಿತ್ಯದ ಸಾರವನ್ನು ವಿವರಿಸಿದನೋ ಅಂತಹ ದೇವೋತ್ತಮ ಪರಮಪುರುಷನಿಗೆ ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಭಗವಾನ್ ವಿಷ್ಣುವಿನ ಮತ್ಸ್ಯಾವತಾರ ಮತ್ತು ರಾಜ ಸತ್ಯವ್ರತನ ವಿಷಯವಾಗಿ ನಾವು ತಿಳಿದುಕೊಂಡಿದ್ದೇವೆ. ದಾನವ ಹಯಗ್ರೀವನಿಂದ ವೈದಿಕ ಸಾಹಿತ್ಯವನ್ನು ಮರಳಿ ಪಡೆದು ಅದನ್ನು ಬ್ರಹ್ಮನಿಗೆ ಹಿಂದಿರುಗಿಸುವುದು ಭಗವಾನ್ ವಿಷ್ಣುವಿನ ಉದ್ದೇಶವಾಗಿತ್ತು. ಸತ್ಯವ್ರತನ ಮಟ್ಟದಲ್ಲಿರುವವರು ದೇವೋತ್ತಮ ಪರಮಪುರುಷನಿಂದ ವೇದಗಳ ಜ್ಞಾನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಪರಮಪ್ರಭುವು ಮಾತನಾಡಿದ್ದೆಲ್ಲ ವೇದಗಳೇ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವೇದಾಂತಕೃತ್ ವೇದವಿತ್. ದೇವೋತ್ತಮ ಪರಮಪುರುಷನು ಎಲ್ಲ ವೈದಿಕ ಜ್ಞಾನದ ಸಂಕಲನಕಾರನು ಮತ್ತು ಅವನು ವೇದಗಳ ತಾತ್ಪರ್ಯವನ್ನು ಬಲ್ಲವನಾಗಿದ್ದಾನೆ.
ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ಅಥವಾ ಭಗವದ್ಗೀತೆಯಿಂದ ಅಲ್ಲಿರುವ ಹಾಗೆಯೇ ಜ್ಞಾನವನ್ನು ಪಡೆದಲ್ಲಿ ಅಂತಹವನು ವೇದಗಳ ಉದ್ದೇಶವನ್ನು ಅರಿಯುತ್ತಾನೆ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ. ವೇದಗಳ ಜ್ಞಾನವನ್ನು ದೇವೋತ್ತಮ ಪರಮಪುರುಷನಿಂದಲೇ ಪಡೆಯಬೇಕು. ಭಗವಂತನ ಅವತಾರಗಳ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.